ಭಾರತದ ಶಸ್ತ್ರಾಸ್ತ್ರಗಳನ್ನ ಕೆಲವೇ ಗಂಟೆಗಳಲ್ಲಿ ನಾಶ ಮಾಡಿದ್ದೇವೆ. ಇದನ್ನ ಇತಿಹಾಸ ಯಾವಾಗಲೂ ನೆನಪಿಸಿಕೊಳ್ಳುತ್ತೆ. ಶತ್ರು ದೇಶದ ಮಿಲಿಟರಿ ಡಿಪೋಗಳು ನಾಶವಾಗಿವೆ. ಮದ್ದುಗುಂಡು ಸಂಗ್ರಹಣಾ ಸ್ಥಳಗಳನ್ನ ನಾಶ ಮಾಡಿದ್ದೇವೆ. ಭಾರತದ ಮತ್ತು ವಾಯುನೆಲೆಗಳನ್ನ ನಾಶ ಮಾಡಿದ್ದೇವೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೊಟ್ಟಂತಹ ಹೇಳಿಕೆಗಳಿವು. ನೀವು ಯಾವುದನ್ನೂ ನಾಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಗಡಿಯಿಂದ ಒಳಗಡೆ ಬಿಟ್ಟುಕೊಳ್ಳುವಂತಹ ಕೆಲಸಗಳನ್ನು ಕೂಡ ನಮ್ಮ ಭಾರತೀಯ ಸೇನೆ ಮಾಡಿಲ್ಲ. ಫಾರ್ ಯುವರ್ ಕೈಂಡ್ಲಿ ಇನ್ಫಾರ್ಮೇಶನ್, ನಿಮ್ಮ ಸೇನೆ ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದೆಯೋ ಅದನ್ನ ನೀವು ಸರಿಯಾದಂತಹ ಹೇಳಿಕೆಗಳ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಬರೀ ಬಡಾಯಿ ಕೊಚ್ಕೊಳ್ಳೋದು ಅಷ್ಟೇ ಬಿಟ್ರೆ ನಿಮಗೆ ಏನು ಗೊತ್ತಿದೆ? ನಾವು ಯುದ್ಧ ಸಾರಿ 2-3 ದಿನಗಳಲ್ಲೇ ನಿಮ್ಮನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂತಹ ಧೈರ್ಯ ನಮ್ಮಲ್ಲಿದೆ. ಅಷ್ಟು ಅಣ್ವಸ್ತ್ರಗಳು, ಕ್ಷಿಪಣಿಗಳು, ಅದೇ ರೀತಿಯಾಗಿ ಡ್ರೋನ್ಗಳು ಕೂಡ ನಮ್ಮ ಬಳಿಯೂ ಕೂಡ ಇದೆ. ಅತಿ ಹೆಚ್ಚು ಲೇಟೆಸ್ಟ್ ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇದ್ದಾವೆ. ಅದನ್ನ ನೀವು ಎದುರಿಸೋದಕ್ಕೆ ಸಾಧ್ಯ ಆಗುತ್ತಾ? ಬೇರೆ ಬೇರೆ ದೇಶಗಳ ಬಳಿ ಅಫಿಷಿಯಲ್ ಆಗಿ ನಿಮ್ಮ ಎಕ್ಸ್ ಖಾತೆಯಲ್ಲಿ ನೀವು ಭಿಕ್ಷೆ ಬೇಡಿದ್ದೀರಿ. ಬೇರೆ ಬೇರೆ ದೇಶದ ಬಳಿ ಹಣ ಸಹಾಯವನ್ನ ಕೂಡ ಪಡೆದುಕೊಂಡಿದ್ದೀರಿ. IMF ಬಳಿ 19,000 ಕೋಟಿ ಹಣವನ್ನ ಪಡೆದುಕೊಂಡಿರೋದು ನಾವಲ್ಲ, ನೀವು. ನಿಮಗೆ ಫೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತದ ಸೇನೆಯನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರಿಯಾಗಿ ಒಬ್ಬ ಮುಖ್ಯಸ್ಥನನ್ನ ಇಟ್ಕೊಂಡಿಲ್ಲ. ಸೇನಾ ಮುಖ್ಯಸ್ಥನು ಕೂಡ ನಿಮ್ಮ ಬಳಿ ಇಲ್ಲ. ಪದೇ 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 ಬದಲಾವಣೆಗಳನ್ನ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದು ಈ ಸಂದರ್ಭದಲ್ಲಿ ಈ ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರೋದಕ್ಕೆ ಸರಿಯಾದಂತಹ ಪಾಠವನ್ನ ಕಲಿಸುತ್ತೆ ಭಾರತ. ಇದನ್ನ ಮುಟ್ಟು ನೋಡ್ಕೊಳ್ಬೇಕು. ಪದೇ 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 ಮುಟ್ಟು ನೋಡ್ಕೊಳ್ಬೇಕು. ಯಾಕೆ ಮತ್ತೆ ನಾನು ತಿರುಗಿ ಬಿದ್ದೆ ಭಾರತದ ವಿರುದ್ಧ ಅನ್ನೋದನ್ನ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಮಾಡುತ್ತೆ ಭಾರತ. ಮರಿಬೇಡಿ.